ಇವತ್ತು ನಮ್ಮ ಹಳ್ಳಿ ಹೊಲದಾಗ ಟ್ರ್ಯಾಕ್ಟರ್ ತೊಗೊಂಡು ಟ್ರ್ಯಾಕ್ಟರ್ ಹರಗುವಾಗ ಮಲದ ಮರಿ ಸಿಕ್ಬಿಡ್ತು ನೋಡ್ರಪ್ಪ. ಎಲ್ಲರಿಗೂ ನಮಸ್ಕಾರ ಹೇಳಿ ಮತ್ತೊಂದು ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬರೀ ಮುಂಜಾನೆ ಸಿದ್ಧಾರ್ಥನ ಫೋನ್ ಹಚ್ಚಿ ಅವ್ರ ಮನೆ ಕಡೆ ಕರೆಸಿಬಿಟ್ಟಿದ್ದ. ಅಲ್ಲಿ ಹೋದ್ಮೇಲೆ ಅವ್ರ ಸಣ್ಣ ಟ್ರ್ಯಾಕ್ಟರ್ ಡಕ್ಕಲ್ ಆಗಿತ್ತು. ಅದ್ರ ಸಂಬಂಧ ಸಣ್ಣ ಟ್ರ್ಯಾಕ್ಟರ್ ದೊಡ್ಡ ಟ್ರ್ಯಾಕ್ಟರ್ ಹಚ್ಚಿ ಕಟ್ಟಿ ಎಳಿಸಿ ಚಾಲೋನ್ ಮಾಡ್ಕೊಂಡು ಬಿಟ್ಟು ಡಕ್ಕಲ್ ಬಿದ್ದ ಟ್ರ್ಯಾಕ್ಟರ್ ಚಾಲೋನ್ ಮಾಡ್ಕೊಂಡಾದ್ಮೇಲೆ ವಾಪಸ್ ತೆಂಗಿನ ಗಿಡದಾಗ ಏರಿ ನಮ್ ಕುಡಿಯಾಕ ತಂದು ಎಳ್ನೀರು ಒಂದು ಹರ್ಕೊಂಡು ವಾಪಸ್ ನಾ ಈ ಕಡೆ ಎಳ್ನೀರು ಕುಡಿಯಾಕತ್ತಿದ್ರ. ಅನ್ನ ಆ ಕಡೆ ಔಷಧ ಕಲ್ಸಾಕತ್ತಿದ್ದ. ಔಷಧ ಹೊಡ್ಯಾಕ ತಂದು ಅಲ್ಲಿ ಆ ಕಡೆ ಅನ್ನಾಗ ಔಷಧ ಹೊಡ್ಯಾಕ ಬಿಟ್ಟು ನಾವು ವಾಪಸ್ ಮನೆ ಕಡೆ ಹೋಗಿ ಜಳಕವನ್ನ ಮಾಡ್ಕೊಂಡು ಬೇಕ್ ತಗೊಂಡು ಮತ್ತೆ ವಾಪಸ್ ಸಿದ್ಧಾರ್ಥನ ಮನೆ ಕಡೆ ಹೋಗಾಕತ್ತೀನಿ. ಅಲ್ಲಿ ಹೋದ್ಮೇಲೆ ಟ್ರ್ಯಾಕ್ಟರ್ ಡೀಸೆಲ್ ಒಂದು ಹಾಕೊಂಡು ಹಂಗೆ ರೇಡಿಯೇಟರ್ದಾಗ ನೀರು ಒಂದು ಹಾಕೊಂಡು ಆದ್ಮೇಲೆ ವಾಪಸ್ ಟ್ರ್ಯಾಕ್ಟರ್ ಮೇಲೆ ಟ್ರ್ಯಾಕ್ಟರ್ ಒಂದು ಚಾಲು ಮಾಡ್ಕೊಂಡು ಟ್ರ್ಯಾಕ್ಟರ್ ತೊಗೊಂಡು ಹಳಿ ಹೊಲಕ್ಕೆ ಎದಕ್ಕೆ ಹೋಗಕತ್ತಿದ್ದೇವಪ್ಪ ಅಂದ್ರೆ ಇವತ್ತು ದ್ರಾಕ್ಷಿ ಬೆಳ್ಯಾಗ ಮತ್ತೆ ಡಾಗ್ರಾಜ್ ಬೆಳ್ಯಾಗ ಮತ್ತೆ ಹಂಗೆ ನಮ್ಮ ಕೊಲನೆಲ್ದಾಗ ಹರಗೋದಿತ್ತು. ಅದ್ರ ಸಂಬಂಧ ಟ್ರ್ಯಾಕ್ಟರ್ ತೊಗೊಂಡು ಹಳಿ ಹೊಲಕ್ ಕಡೆ ಹೋಗಕತ್ತಿದ್ದೇವೆ ನೋಡ್ರಪ್ಪ. ಟ್ರ್ಯಾಕ್ಟರ್ ತೊಗೊಂಡು ಹಳಿ ಹೊಲಕ್ಕೆ ಬಂದಾದ್ಮೇಲೆ ಮೊದಲು ಸಿದ್ಧಾರ್ಥನ ದ್ರಾಕ್ಷಿ ಬೆಳ್ಯಾಗ ಹರಗೋದಿತ್ತು. ಅದ್ರ ಸಂಬಂಧ ಮೊದಲು ಅವ್ರ ಬೆಳ್ಯಾಗ ಹರಿಗೆ ಆದ್ಮೇಲೆ ಮತ್ತೆ ವಾಪಸ್ ಅವ್ರದ್ದು ಡಾಗ್ರಾಜ್ ಬೆಳೆಯಿತ್ತು. ಆ ಡಾಗ್ರಾಜ್ ಬೆಳ್ಯಾಗ ಹೋಗಿ ಹರಗೋದಿತ್ತು. ಟ್ರ್ಯಾಕ್ಟರ್ ತೊಗೊಂಡು ಡಾಗ್ರಾಜ್ ಬೆಳ್ಯಾಗ ಹರಗಕ್ಕೆ ಒಂದು ಚಾಲು ಮಾಡ್ಕೊಂಡು ಬಿಟ್ಟೆವು. ಡಾಗ್ರಾಜ್ ಬೆಳ್ಯಾಗ ಟ್ರ್ಯಾಕ್ಟರ್ ಹರಗುವಾಗ ಟ್ರ್ಯಾಕ್ಟರ್ ಭಾಳ ಓವರ್ ಹೀಟ್ ಆಗಿದ್ರು. ಅದ್ರ ಸಂಬಂಧ ಡಾಗ್ರಾಜ್ ಬೆಳ್ಯಾಗ ಹರಿಗೆ ಆದ್ಮೇಲೆ ಟ್ರ್ಯಾಕ್ಟರ್ ತೊಗೊಂಡು ಗಿಡದ ನೆಳಿಗೆ ಒಯ್ದು ನಿಂದಿರ್ಸಿ ಆಮೇಲೆ ಟ್ರ್ಯಾಕ್ಟರ್ದು ಓವರ್ ಹೀಟ್ ಕಡಿಮೆ ಆದ್ಮೇಲೆ ಟ್ರ್ಯಾಕ್ಟರ್ ಒಂದು ಚಾಲು ಮಾಡ್ಕೊಂಡು ನಮ್ಮ ಕೊಲ್ಲನೆಲ್ದಾಗ ಹರಗೋದಿತ್ರಿ. ಅದ್ರ ಸಂಬಂಧ ಟ್ರ್ಯಾಕ್ಟರ್ ತಗೊಂಡು ಕೊಲ್ಲನೆಲ್ದಾಗ ಹರಗಾಕ ಒಂದು ಚಾಲು ಮಾಡ್ಕೊಂಡು ಬಿಟ್ಟೆವು. ಟ್ರ್ಯಾಕ್ಟರ್ಲೆ ಒಂದು ಅರ್ಧ ಎಕರೆ ಇಟ್ಟು ಹರಗದಂಗ ಆಗಿತ್ತು. ಅಷ್ಟ್ರಾಗ ಮಲದ ಮರಿ ಒಂದು ಸಿಕ್ಕಿ ಬಿಡ್ತು. ಸಿಕ್ಕಿದ ಮಲದ ಮರಿ ಅಂತ ಮನಿಗೆ ಅಂತ ಒಯ್ಯಾಕಾಗಲ್ಲ. ಅದ್ರ ಸಂಬಂಧ ಅಲ್ಲಿ ಅವ್ರ ಅಂತ ಇರ್ತೈತಂದು ಹೊಲ್ದಾಗ ಇಟ್ಟು ಮಲದ ಮರಿ ಬಿಟ್ಟಾದ್ಮೇಲೆ ಮತ್ತೆ ವಾಪಸ್ ಟ್ರ್ಯಾಕ್ಟರ್ ಭಾಳ ಕಸ ಸಿಗಾಕತ್ತಿತ್ತು. ಅದ್ರ ಸಂಬಂಧ ಶೆಡ್ದಾಗ ಇಟ್ಟಿದ್ ಕುರ್ಪಿ ಒಂದು ತಗೊಂಡು ಕುರ್ಪಿ ಲೇಕಿ ದಿಂಡು ಒಂದು ಕೆತ್ಕೊಂಡು ಆದ್ಮೇಲೆ ಮತ್ತೆ ವಾಪಸ್ ಹರಗಾಕ ಒಂದು ಚಾಲು ಮಾಡ್ಕೊಂಡು ಬಿಟ್ನಿ. 2-2.5 ತಾಸದಾಗ ಹೊಲ ಒಂದು ಹರ್ಕೊಂಡ್ ಬಿಟ್ನಿ. ಈ ಹೊಲ್ದಾಗತ್ತು ಕೆಲಸ ಮಾಡುವಾಗ ಟೈಮ್ ಹೆಂಗ್ ಹೋಗ್ತೈತಂದು ಗೊತ್ತಾಗಲ್ಲ. ನಮ್ ಕುಲ್ಲ ಹೊಲ ಅಂತೂ ಟ್ರ್ಯಾಕ್ಟರ್ ಎಲ್ಲ ಹರಗೋದಾಯ್ತು. ಹರಗೋದಾದ್ಮೇಲೆ ವಾಪಸ್ ಗಿಡದ ನೆಳಿಗೂ ಇದು ಟ್ರ್ಯಾಕ್ಟರ್ ಒಂದು ಹಚ್ಕೊಂಡು ಬಿಟ್ನಿ. ಟ್ರ್ಯಾಕ್ಟರ್ ಡೀಸೆಲ್ ಎಲ್ಲ ಆಗಿತ್ತು. ಅದ್ರ ಸಂಬಂಧ ಸ್ವಯಂಗ ಫೋನ್ ಹಚ್ಚಿ ಡೀಸೆಲ್ ತಗೊಂಬ ಅಂದಿದ್ನಿ. ಅವನು ಡೀಸೆಲ್ ಒಂದು ತಗೊಂಡ್ಬಂದ್ಬಿಟ್ಟ. ಡೀಸೆಲ್ ಒಂದು ತಗೊಂಡ್ಬಂದ ಆದ್ಮೇಲೆ ವಾಪಸ್ ಟ್ರ್ಯಾಕ್ಟರ್ ಡೀಸೆಲ್ ಒಂದು ಹಾಕೊಂಡು ಮತ್ತೆ ವಾಪಸ್ ಹಳಿ ಹೊಲದ ಕಡೆ ಹೋಗಕ್ಕೆ ನೋಡ್ರಪ್ಪ ಸಿದ್ಧಾರ್ಥನಗಳಲ್ಲಿ. ಟ್ರ್ಯಾಕ್ಟರ್ ತಗೊಂಡು ಹಳಿ ಹೊಲಕ್ಕೆ ಹೋದ್ಮೇಲೆ 1-2 ತಿರು ಅಷ್ಟೇ ಹರಿಗಿದ್ನಿ. ಹರಿಗೆ ಆದ್ಮೇಲೆ ವಾಪಸ್ ಸ್ವಯಂ ಬಂದ. ಸ್ವಯಂನ ಕೈಯಾಗ ಟ್ರ್ಯಾಕ್ಟರ್ ಹೊಡ್ಯಾಕ ಕೊಟ್ಟು ನಾ ಅಲ್ಲೇ ಶೆಡ್ನ ಹೋಗಿ ಕೂತ್ಬಿಟ್ನಿ. ಸ್ವಯಂ ಎಲ್ಲ ಹೊಲ ಹರಿಗೆ ಆದ್ಮೇಲೆ ವಾಪಸ್ ನನ್ನ ಕೈಯಾಗ ಟ್ರ್ಯಾಕ್ಟರ್ ಕೊಟ್ಟಾಡ. ನಾ ಟ್ರ್ಯಾಕ್ಟರ್ ತಗೊಂಡು ವಾಪಸ್ ಮನೆ ಕಡೆ ಹೋಗಕತ್ನಿ. ಟ್ರ್ಯಾಕ್ಟರ್ ತಗೊಂಡು ಮನೆಗೆ ಹೋಗಿ ಅವ್ರ ಟ್ರ್ಯಾಕ್ಟರ್ ಅವ್ರ ಮನೆ ಮುಂದೆ ಹಚ್ಚಿ ನಾನು ಬೇಕ್ ತಗೊಂಡು ನಾನು ನಮ್ಮ ಮನೆ ಕಡೆ ಹೋಗಕತ್ನಿ. ನಮ್ಮ ಮುಂದಿನ ಮಿನಿ ಬ್ಲಾಗ್ದಾಗ ಸಿಗೋಣ.